TV9 ಡಿಜಿಟಲ್ ಸ್ಪೆಷಲ್ಗೆ ಸ್ವಾಗತ. ನಾನು ವಿನಾಯಕ್ ಬಡಿಗೇರ್, ಬಳ್ಳಾರಿ ವರದಿಗಾರ. ಬಳ್ಳಾರಿ ಕೌಲ್ ಬಜಾರ್ ಪೊಲೀಸರು ಭರ್ಜರಿ ಮಿಂಚಿನ ಕಾರ್ಯಾಚರಣೆಯೊಂದನ್ನು ನಡೆಸಿರುವಂಥದ್ದು. ಸಂಚು ಹಾಕಿ ಹೊಂಚು ರೂಪಿಸಿ ಸರಣಿ ಮನೆ ಕಳ್ಳತನ ಮಾಡಿರ್ತಕ್ಕಂತಹ ಆರೋಪಿಯನ್ನು ಇದೀಗ ಬಂಧಿಸಿದ್ದಾರೆ. ಸರಿಸುಮಾರು 40 ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಖತರ್ನಾಕ್ ಕದೀಮನನ್ನು ಇದೀಗ ಕೌಲ್ ಬಜಾರ್ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿರುವಂಥದ್ದು. ಬಂಧಿತ ಆರೋಪಿಯಿಂದ ಸರಿಸುಮಾರು 10 ಲಕ್ಷ ನಗದು, 110 ಗ್ರಾಂ ಚಿನ್ನಾಭರಣಗಳನ್ನು ಇದೀಗ ವಶಕ್ಕೆ ಪಡೆದಿರುವಂಥದ್ದು. ಅಂದರೆ ಈತ ಸರಣಿ ಮನೆಗಳತನ ಮಾಡ್ತಾ ಇದ್ದ. ಕೇವಲ ಬಳ್ಳಾರಿ ಮಾತ್ರ ಅಲ್ಲ, ಬಳ್ಳಾರಿ, ದಾವಣಗೆರೆ, ಚಿತ್ರದುರ್ಗ, ಬೆಂಗಳೂರು, ಆಂಧ್ರ ಸೇರಿದಂತೆ ಹಲವು ಕಡೆಗಳಲ್ಲಿ ಈತ ಸರಣಿಯಾಗಿ ಮನೆ ಕಳ್ಳತನ ಮಾಡ್ತಾ ಇದ್ದ. ಅಂದರೆ ರಾಡನ್ನು ಬಳಕೆ ಮಾಡುವ ಮೂಲಕವಾಗಿ ಮನೆಗಳ ಕದಗಳನ್ನು ಒಡೆಯುವ ಮೂಲಕವಾಗಿ ಒಳಗೆ ನುಗ್ಗಿ ಅಲ್ಲಿರ್ತಕ್ಕಂಥ ಮನೆಯಲ್ಲಿರ್ತಕ್ಕಂಥ ಚಿನ್ನಾಭರಣ ಮತ್ತು ನಗದನ್ನು ಅಲ್ಲಿಂದ ಕಳ್ಳತನ ಮಾಡಿಕೊಂಡು ಪರಾರಿಯಾಗ್ತಾ ಇದ್ದ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯ ಕೌಲ್ ಬಜಾರ್ ಪೊಲೀಸರು ಆತನ ಬೆನ್ನು ಬಿದ್ದಿದ್ರು. ಆತನ ಚಲನವಲನ ಗಮನಿಸುವ ಮೂಲಕವಾಗಿ ಆತನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿರುವಂಥದ್ದು. ಕಳೆದ ಬಳ್ಳಾರಿಯ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅಂದರೆ ಕೌಲ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಸುಮಾರು ಈತನ ವಿರುದ್ಧ 4 ಕಳ್ಳತನ ಪ್ರಕರಣಗಳು ಅಂದರೆ MOB ಅಂದರೆ ಮನೆ ಕಳ್ಳತನ ಪ್ರಕರಣಗಳು ದಾಖಲಾಗಿದ್ದು, ಹೀಗಾಗಿ ಆತನ ಚಲನವಲನಗಳನ್ನು ಗಮನಿಸಿರ್ತಕ್ಕಂತಹ ಬಳ್ಳಾರಿಯ ಪೊಲೀಸರು ಆತನ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ಅವನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿರುವಂಥದ್ದು. ಅಂದರೆ ಈತ ಬಳ್ಳಾರಿಯ ಕರಿಯಮ್ಮ ಕಾಲೋನಿಯ ನಿವಾಸಿಯಾಗಿದ್ದ ಹನುಮಂತಪ್ಪ. ಈತ ಆರೋಪಿ. ಕಳೆದ ಬಾರಿಯೂ ಕೂಡ ಕಳ್ಳತನ ಪ್ರಕರಣದಲ್ಲಿ ಜೈಲುವಾಸ ಅನುಭವಿಸಿದ್ದ. ಬೇಲ್ ಮೇಲ್ಗಡೆ ಅಂದರೆ ಜಾಮೀನು ಮೇಲ್ಗಡೆ ಹೊರಗಡೆ ಬಂದು ಮತ್ತೆ ಈತ ಕಳ್ಳತನ ಮುಂದುವರಿಸಿರುವಂಥದ್ದು. ಹೀಗಾಗಿ ಈ ಬಾರಿ ಆತನಿಗೆ ಯಾವುದೇ ಕಾರಣಕ್ಕೂ ಜಾಮೀನು ಸಿಗಬಾರದು ಅನ್ನೋ ನಿಟ್ಟಿನಲ್ಲಿ ಕೂಡ ಬಳ್ಳಾರಿ ಪೊಲೀಸರು ಸ್ಟ್ರಿಕ್ಟ್ ಆಗಿರ್ತಕ್ಕಂಥ ಕಠಿಣ ಕಾನೂನು ಈಗಾಗಲೇ ಹಾಕಿರುವಂಥದ್ದು. ಅಂದರೆ ಆತನ ವಿರುದ್ಧ FIR ಕೂಡ ಮಾಡಿರುವಂಥದ್ದು. ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿ ಆತ ಕದೀಮ ಇರುವಂಥದ್ದು. ಅಂದರೆ ಈತನ ವಿರುದ್ಧ ಸ್ಟ್ರಿಕ್ ಆಗಿರ್ತಕ್ಕಂತಹ ಕಠಿಣ ಕಾನೂನು ತೆಗೆದುಕೊಳ್ಳೋಕೆ ಈಗಾಗಲೇ ಪೊಲೀಸರು ಕೂಡ ಮುಂದಾಗಿರುವಂಥದ್ದು. ಅಂದರೆ ಪ್ರಮುಖವಾಗಿ ಇಲ್ಲಿ ಈತ 28 ವರ್ಷದ ಯುವಕ ಹನುಮಂತಪ್ಪ. ಈತನ ಉದ್ಯೋಗವೇ ಈ ರೀತಿಯಾಗಿರ್ತಕ್ಕಂಥ ಮನೆ ಕಳ್ಳತನ ಮಾಡುವಂಥದ್ದು. ಹೀಗಾಗಿ ಕಳೆದ ಚೈನ್ ಸ್ನ್ಯಾಚಿಂಗ್ ಕೂಡ ಕಳೆದ 1 ವಾರದ ಹಿಂದೆಗಷ್ಟೇ ಬಳ್ಳಾರಿಯಲ್ಲಿ ಚೈನ್ ಸ್ನ್ಯಾಚಿಂಗ್ ಪ್ರಕರಣ ಕೂಡ ದಾಖಲಾಗಿತ್ತು. ಆತನ ವಿರುದ್ಧವೇ ಅದು ಪ್ರಕರಣ ಕೇಳಿ ಬಂದಿತ್ತು. ಹೀಗಾಗಿ ಈತನ ಚಲನವಲನಗಳನ್ನು ಕಳೆದ 1 ವಾರದಿಂದ ಕೂಡ ವಾಚ್ ಮಾಡ್ತಾ ಇರ್ತಕ್ಕಂಥ ಬಳ್ಳಾರಿ ಕೌಲ್ ಬಜಾರ್ ಪೊಲೀಸರು ಪೊಲೀಸರು ಈತನನ್ನು ವಾಚ್ ಮಾಡ್ತಾ ಇದ್ರನ್ನೋ ಮಾಹಿತಿ ತಿಳಿದಂತೆ ಈತ ಸರಿಸುಮಾರು 110 ಗ್ರಾಂ ಚಿನ್ನಾಭರಣ ಮತ್ತು 10 ಲಕ್ಷ ನಗದನ್ನು ತೆಗೆದುಕೊಂಡು ಬಳ್ಳಾರಿಯ ಹೊಸ ಬಸ್ ನಿಲ್ದಾಣದಿಂದ ಬೆಂಗಳೂರಿಗೆ ಪಾರಾಗಲು ಪ್ರಯತ್ನ ಮಾಡ್ತಾ ಇದ್ದ. ಹೀಗಾಗಿ ಖಚಿತ ಮಾಹಿತಿ ಮೇರೆಗೆ ಬಳ್ಳಾರಿಯ ಕೌಲ್ ಬಜಾರ್ ಪೊಲೀಸರು ಆತನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿರುವಂಥದ್ದು. ಅಂದರೆ ಈ ರೀತಿಯಾಗಿರ್ತಕ್ಕಂಥ ಮನೆ ಕಳ್ಳತನ ಪ್ರಕರಣಗಳು ಪದೇ ಬಳ್ಳಾರಿ ಸೇರಿದಂತೆ ಹಲವು ಕಡೆಗಳಲ್ಲೂ ಕೂಡ ಆಗ್ತಾ ಇರುವಂಥದ್ದು. ಹೀಗಾಗಿ ಇದರ ವಿರುದ್ಧ ಸಮರಕ್ಕೆ ನಿಂತಿರ್ತಕ್ಕಂಥ ಪೊಲೀಸರು ಇದೀಗ ಈ ರೀತಿಯಾಗಿರ್ತಕ್ಕಂಥ ಬಳ್ಳಾರಿಯಲ್ಲೂ ಕೂಡ ಹನುಮಂತಪ್ಪ ಅನ್ನೋ ಖತರ್ನಾಕ್ ಕದೀಮನನ್ನು ಈಗ ಬಳ್ಳಾರಿ ಪೊಲೀಸರು ಬಂಧಿಸುವಲ್ಲಿ ಯಶಸ್ಸಾಗಿರುವಂಥದ್ದು. ಇಲ್ಲಿ ಜಾಗೃತಿ ಮೂಡಿಸಬೇಕಾದಂಥ ಪ್ರಮುಖ ಅಂಶ ಅಂತಂದರೆ ಪ್ರತಿ ಜಿಲ್ಲೆಗಳು ಅಂದರೆ ಪ್ರತಿ ನಗರಗಳಲ್ಲೂ ಕೂಡ ಪೊಲೀಸರು ನೈಟ್ ಗಸ್ತು ತಿರುಗಬೇಕಾದ್ರೆ ಅತಿ ಮುನ್ನೆಚ್ಚರಿಕಾ ಕ್ರಮವಾಗಿ ಅಂದರೆ ಪ್ರತಿನಿತ್ಯ ತಪ್ಪದಂಥ ಕೆಲಸ ಮಾಡಬೇಕು. ಅಂದರೆ ಬೆಳಗಿನ ಜಾವ ಆಗಿರ್ಬೋದು, ನೈಟ್ ಗಸ್ತು ತಿರುಗಬೇಕಾದ್ರೆ ಹೆಚ್ಚಿನ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಬೇಕಾಗುತ್ತೆ. ಯಾಕಂತಂದರೆ ಪ್ರತಿ ಏರಿಯಾಗಳಲ್ಲಿ ಕೂಡ ಬೀದಿ ದೀಪಗಳ ಸೌಲಭ್ಯಗಳಿದ್ದರೂ ಕೂಡ ಕೆಲವು ಕಡೆ ವಿದ್ಯುತ್ ಸಮಸ್ಯೆ ಕೂಡ ಆಗಿರುತ್ತೆ. ಹೀಗಾಗಿ ಆ ಸಂದರ್ಭದಲ್ಲಿ ನೈಟ್ ಗಸ್ತನ್ನು ಕೂಡ ಹೆಚ್ಚಿಗೆ ಮಾಡಬೇಕಾಗುತ್ತೆ ಪೊಲೀಸರು ಕೂಡ. ಜೊತೆಗೆ ಅನೈತಿಕ ಕಾನೂನು ಬಾಹಿರ ಚಟುವಟಿಕೆಗಳು ಆಗಾಗ ನಡೀತಾ ಇರ್ತವೆ. ಹೀಗಾಗಿ ಎಲ್ಲೋ ಒಂದು ಕಡೆ ಪ್ರೀ ಪ್ಲ್ಯಾನ್ ಮಾಡಿಕೊಂಡೇ ಈ ಮನೆ ಕಳ್ಳತನ ಮಾಡಿರ್ತಕ್ಕಂತಹ ಕದೀಮರು ಯಾವ ಬೀದಿಯಲ್ಲಿ ಯಾವ ಏರಿಯಾದಲ್ಲಿ ಕರೆಂಟ್ ಇರೋದಿಲ್ವೇ ರಾತ್ರಿ ಸಮಯದಲ್ಲಿ ಅಂಥ ಏರಿಯಾಗಳನ್ನೇ ಚೂಸ್ ಮಾಡಿಕೊಂಡು ಅಲ್ಲಿ ಕಳ್ಳತನಕ್ಕೆ ಮುಂದಾಗ್ತಾರೆ. ಹೀಗಾಗಿ ಬಳ್ಳಾರಿ ಜಿಲ್ಲೆಯಾದ್ಯಂತ ಕೂಡ ಅಂದರೆ ಬಳ್ಳಾರಿ ನಗರದಾದ್ಯಂತ ಕೂಡ ಪೊಲೀಸ್ ನೈಟ್ ಗಸ್ತನ್ನು ಸಿಬ್ಬಂದಿಗಳ ಹೆಚ್ಚಳ ಮಾಡಬೇಕು ಅನ್ನೋದು ಕೂಡ ಬಳ್ಳಾರಿಯ ಜನರ ಒತ್ತಾಯ ಆಗಿರುವಂಥದ್ದು. ಅಂದರೆ ಒಟ್ಟಿನಲ್ಲಿ ಈಗ ಸರಿಸುಮಾರು 40 ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಖತರ್ನಾಕ್ ಕದೀಮನನ್ನು ಬಳ್ಳಾರಿಯ ಕೌಲ್ ಬಜಾರ್ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿರುವಂಥದ್ದು. ಆತನ ವಿರುದ್ಧ ಈಗಾಗಲೇ ಪ್ರಕರಣ ದಾಖಲೆ ನ್ಯಾಯಾಂಗ ಬಂಧನದಲ್ಲಿದ್ದಾನೆ. ಜೊತೆಗೆ ಆತನಿಂದ ಸರಿಸುಮಾರು 10 ಲಕ್ಷ ನಗದು, 110 ಗ್ರಾಂ ಚಿನ್ನಾಭರಣಗಳನ್ನು ವಶಕ್ಕೆ ಪಡೆದಿದ್ದಾರೆ.